ಬೆಂಗಳೂರಿನಲ್ಲಿ ಬೆಕ್ಕಿಗಾಗಿ ಎಫ್ಐಆರ್ ದಾಖಲಾಗಿದೆ. ಬೆಕ್ಕು ಕಿಡ್ನಾಪ್ ಆರೋಪದ ಹಿನ್ನೆಲೆಯಲ್ಲಿ 9 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಬೆಕ್ಕನ್ನ ಸ್ಥಳಾಂತರ ಮಾಡಿದ್ದಕ್ಕೆ ಪ್ರಾಣಿ ಪ್ರಿಯರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಗರ್ಭಿಣಿ ಬೆಕ್ಕನ್ನ ಕಿಡ್ನಾಪ್ ಮಾಡಿ ಸ್ಥಳಾಂತರ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಬೆಕ್ಕು ಕಿಡ್ನಾಪ್ ಆರೋಪ 9 ಮಂದಿ ವಿರುದ್ಧ ದೂರು ದಾಖಲಾಗಿರೋದು. ಬೆಕ್ಕನ್ನ ಸ್ಥಳಾಂತರ ಮಾಡಿದ್ದಕ್ಕೆ ಪ್ರಾಣಿ ಪ್ರಿಯರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದು ಗರ್ಭಿಣಿ ಬೆಕ್ಕು ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಇದನ್ನ ಸ್ಥಳಾಂತರ ಮಾಡಿರುವಂತ ಆರೋಪ. ಅಪಾರ್ಟ್ಮೆಂಟ್ ಬಳಿ ಬೆಕ್ಕು ಓಡಾಡ್ಕೊಂಡಿತ್ತು. ಕವರ್ನಲ್ಲಿ ಸುತ್ತಿ ಬಾಸ್ಕೆಟ್ನಲ್ಲಿ ಹಾಕಿ ಆಟೋದಲ್ಲಿ ಶಿಫ್ಟ್ ಮಾಡಿಕೊಂಡು ಹೋಗಿದ್ದಾರೆ. ವನಶ್ರೀ ಅಪಾರ್ಟ್ಮೆಂಟ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹರೀಶ್ ಎಂಬುವವರು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ HAL ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಕ್ಕನ್ನ ಎಲ್ಲಾದರೂ ಬಿಟ್ಟಿದ್ದಾರೋ ಅಥವಾ ಕೊಂದಿದ್ದಾರೋ ಸದ್ಯಕ್ಕಿರುವಂತ ಪ್ರಶ್ನೆ. ಆದರೆ ಬೆಕ್ಕಿಗಾಗಿ ಎಫ್ಐಆರ್ ದಾಖಲಾಗಿದೆ. ಅದು ಕೂಡ 9 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಈ ಬೆಕ್ಕನ್ನ ಕತ್ಕೊಂಡು ಹೋಗಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಇನ್ನೊಂದು ಕಡೆಯಲ್ಲಿ ಬಟ್ಟೆಯಲ್ಲಿ ಸುತ್ತಿ ಕವರ್ನಲ್ಲಿ ಸುತ್ತಿ ಬಾಸ್ಕೆಟ್ನಲ್ಲಿ ಹಾಕೊಂಡು ಆಟೋಗೆ ಶಿಫ್ಟ್ ಮಾಡಿ ಅಲ್ಲಿಂದ ತಗೊಂಡು ಹೋಗಲಾಗಿದೆ ಎನ್ನುವಂಥದ್ದಾಗೂ ಕೂಡ ಆರೋಪ ಕೇಳಿಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಕೂಡ. ಆಟೋದಲ್ಲಿ ತೆಗೆದುಕೊಂಡು ಹೋಗಿರೋದನ್ನು ವನಶ್ರೀ ಅಪಾರ್ಟ್ಮೆಂಟ್, ಬೆಂಗಳೂರಿನ ವನಶ್ರೀ ಅಪಾರ್ಟ್ಮೆಂಟ್ ಸಿಬ್ಬಂದಿ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ. ಹರೀಶ್ ಎಂಬುವರ ದೂರನ್ನು ಆಧರಿಸಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬೆಕ್ಕನ್ನ ಎಲ್ಲಾದರೂ ಬಿಟ್ಟಿದ್ದಾರೆ ಸದ್ಯಕ್ಕಿರುವಂತ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಬೆಕ್ಕು ಕಿಡ್ನಾಪ್ ಆರೋಪದ ಹಿನ್ನೆಲೆಯಲ್ಲಿ 9 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ, ಹಾಗೇನೆ ಈ ಘಟನೆ ಯಾವತ್ತಾಗಿರೋದು, ಬೆಕ್ಕೇನಾದ್ರೂ ಎಲ್ಲಿ ತಗೊಂಡೋಗಿದ್ದಾರೆ ಈ ಬೆಕ್ಕನ್ನ ಅಂತೇಳಿ? ಸಂಪತ್, ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರತಹಳ್ಳಿಯಲ್ಲಿರುವಂತಹ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ವಂಶಿ ಎನ್ನುವಂಥ ಅಪಾರ್ಟ್ಮೆಂಟ್ನಲ್ಲಿ ಬೆಕ್ಕೊಂದು ಹಲವು ತಿಂಗಳುಗಳಿಂದ ಕೂಡ ಓಡಾಡ್ಕೊಂಡಿರುತ್ತೆ. ಅದೊಂದು ಗರ್ಭಿಣಿ ಬೆಕ್ಕಾಗಿರುತ್ತೆ. ಪ್ರತಿನಿತ್ಯ ಕೂಡ ಪ್ರತಿಯೊಬ್ಬರ ಮನೆಗೆ ಹೋಗ್ತಾ ಇರುತ್ತೆ. ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ ಇತ್ತೀಚೆಗೆ ಬೆಕ್ಕನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ ಹರೀಶ್ ಅನ್ನುವಂಥವ್ರು. ಅಂದರೆ ಈ ಪ್ರೆಗ್ನೆಂಟ್ ಆಗಿರುವಂತಹ ಬೆಕ್ಕನ್ನು ಅಕ್ರಮವಾಗಿ ಬೇರೊಬ್ಬರಿಗೆ ಮಾರಾಟವನ್ನು ಮಾಡಿದ್ದಾರೆ ಅಂತ ಹೇಳಿ ದೂರು ಕೊಡ್ತಾರೆ. ಅಂದರೆ 9 ಜನರ ವಿರುದ್ಧ ಕೂಡ ದೂರು ದಾಖಲಾಗುತ್ತೆ. ಏನಂತ ಹೇಳಿದ್ರೆ, ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಮತ್ತೆ ಒಂದು ಬಟ್ಟೆಲಿ ಸುತ್ತಿ ಒಂದು ಬಾಸ್ಕೆಟ್ ಅಲ್ಲಿ ಇಟ್ಟಿದ್ದಾರೆ. ಅದನ್ನ ಒಂದು ಆಟೋದಲ್ಲಿ ಕಳಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅದು ಸತ್ತಿದೆಯಾ ಬದುಕಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಅಂತ ಹೇಳಿ ಹರೀಶ್ ಅನ್ನೋಂಥವ್ರು ದೂರು ಕೊಟ್ಟಿದ್ದಾರೆ. ಸ್ವತಃ ಹರೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಆ ಘಟನೆ ಬಗ್ಗೆ ಕೇಳೋಣ. ಸರ್, ಆ ಬೆಕ್ಕು ಎಷ್ಟು ವರ್ಷಗಳಿಂದ ಅಲ್ಲಿತ್ತು? ಅದನ್ನ ಈಗ ತಗೊಂಡೋಗಿದ್ರು, ಯಾವ ರೀತಿ ತಗೊಂಡೋದ್ರು, ಏನಾಯ್ತು ಸರ್? ಏನಂತ ದೂರು ಕೊಟ್ರಿ ತಾವು? ಅದು ಒಂದು 3-4 ವರ್ಷದಿಂದ ಇದೆ ಅಲ್ಲಿ. ಸೊ ಆ ಬೆಕ್ಕೇನು ಅಂದ್ರೆ ಅದು ಯಾರಿಗೂ ಏನು ತೊಂದರೆ ಕೊಟ್ಟಿದ್ದೇನೂ ಇಲ್ಲ. ಬಟ್ ಆ ಅಪಾರ್ಟ್ಮೆಂಟ್ನವ್ರಿಗೆ ಯಾವುದೇ ಪ್ರಾಣಿ ಅಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಪ್ರೆಗ್ನೆಂಟ್ ಆಗಿರೋ ಬೆಕ್ಕನ್ನ ವಿತೌಟ್ ಎನಿ ಸಿಂಪತಿ ತುಂಬಾ ಹಿಂಸಾತ್ಮಕವಾಗಿ ಅದನ್ನ ತಗೊಂಡು ಅದನ್ನ ಬಾಕ್ಸಲ್ಲಿ ಹಾಕಿ ಪಾಲಿಥಿನ್ ಕವರಲ್ಲಿ ಹಾಕಿ ಕವರ್ ಮಾಡ್ತಾರೆ. ಅದು ಉಸಿರು ಕಟ್ಟಿರುತ್ತೆ. ಮೋಸ್ಟ್ಲಿ ಅದು ಸತ್ತೋಗಿದೆ ಅಂತ ಅನ್ಕೊಂಡಿದ್ದೀವಿ. ಆ ಬೆಕ್ಕನ್ನ ನಾವು ಕೇಳಿದಾಗ ಎಲ್ಲಿದೆ ಏನು ಅದು ಒಂದು ಫೋಟೋ ವಿಡಿಯೋ ಏನಾದ್ರು ಕಳಿಸಿ ಅಂದ್ರೆ ಯಾರೂ ಕೂಡ ರೆಸ್ಪಾಂಡ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಶ್ರೀರಾಮ ಅಧ್ಯಕ್ಷ ಅವರು ದುಡ್ಡು ಕಟ್ಟಿ ಇದನ್ನ ಬ್ರೀಡರ್ಗೆ ಕೊಟ್ಟಿದ್ದಾರೆ. ಆ ಬ್ರೀಡರ್ ಕೂಡ ರೆಸ್ಪಾಂಡ್ ಆಗ್ತಿಲ್ಲ. ಸೊ ಅದಕ್ಕೆ ಶ್ರೀರಾಮ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿ ಮೇನಕಾ ಗಾಂಧಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಇದನ್ನು ಒಂದು FIR ಮಾಡಿದ್ದೀವಿ HAL ಪೊಲೀಸ್ ಸ್ಟೇಷನ್ ಅಲ್ಲಿ. ಈಗ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನ್ ಹೇಳುತ್ತೆ, ಮತ್ತೆ ಅನಿಮಲ್ ಆಕ್ಟ್ ಪ್ರಕಾರ ಇದನ್ನ ಮಾಡುವಂತಹದ್ದು ಕೂಡ ತಪ್ಪು. ಏನ್ ಹೇಳುತ್ತೆ ಸರ್ ಈ ಆಕ್ಟ್ಗಳು? ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನ್ ಹೇಳ್ತಂದ್ರೆ, ಏನೇ ಮಾಡಿದ್ರು ಕೂಡ ಯಾವುದೇ ಪ್ರಾಣಿ ವಿಚಾರಕ್ಕೆ ABC ರೂಲ್ 2023 ಮತ್ತೆ PCA ಆಕ್ಟ್ ಸೆಕ್ಷನ್ 11 ವೈಲೇಟ್ ಮಾಡೋ ಹಂಗಿಲ್ಲ ಅಂತ ಹೇಳುತ್ತೆ. ಅಂದ್ರೆ ABC ರೂಲ್ 2023 ಅಂದ್ರೆ ಒಂದು ಪ್ರಾಣಿನ ಆಪರೇಷನ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ಬಿಡಬೇಕು. ಅದನ್ನ ಎತ್ಕೊಂಡೋಗಿ ಇನ್ನೊಂದು ಕಡೆ ಸ್ಥಳಾಂತರ ಮಾಡೋ ಹಾಗಿಲ್ಲ. ಸೊ ಮತ್ತೆ ಹಿಂಸೆ ಕೊಡೋ ಹಾಗಿಲ್ಲ. ಸೊ ಈ 2 ರೂಲ್ಸ್ನ ಇವ್ರು ವೈಲೇಟ್ ಮಾಡಿದ್ದಾರೆ. ಸೊ ಅದು ಸತ್ತೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ 325 BNS ಪ್ರಕಾರ 5 ವರ್ಷ ಜೈಲ್ ಶಿಕ್ಷೆ ಪೆನಾಲ್ಟಿ ಇದೆ ಇದಕ್ಕೆ.
ಸಂಪತ್, ಅಂದ್ರೆ ಹಣದ ಆಸೆಗೋಸ್ಕರ ಅದನ್ನ ಬ್ರೀಡ್ ಮಾಡೋದಕ್ಕೆ ಬೇರೆ ಒಬ್ಬ ವ್ಯಕ್ತಿಗೆ ಕೂಡ ಇದನ್ನ ಮಾರಾಟ ಮಾಡಿದ್ದಾರೆ, ಸಾಗಾಟ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಬದುಕಿದೆಯಾ ಸತ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ಆ ಕಾನೂನು ಪ್ರಕಾರ ಪೊಲೀಸರು ಕೂಡ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಆದ್ರೆ FIR ಆಗಿದೆ, ಯಾವುದೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇಲ್ಲ. ಬೆಕ್ಕನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ CCTV ಕೂಡ ಇಲ್ಲಿ ಸೆರೆಯಾಗಿರುತ್ತೆ. ಅದ್ಯಾವುದು ಕೂಡ ಪರಿಶೀಲನೆ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರ ವಿರುದ್ಧ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹದ್ದು. ಸದ್ಯ ಒಂದು ಬೆಕ್ಕು ಏನು ಅದು ನೆಮ್ಮದಿಯಾಗಿ ಅಪಾರ್ಟ್ಮೆಂಟ್ ನಲ್ಲಿ ಓಡಾಡ್ಕೊಂಡಿತ್ತು, ಅದನ್ನ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಹರೀಶ್ ಅವರು ಆರೋಪವನ್ನು ಮಾಡ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.